ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು. ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಚಿಕನ್ ಫ್ರೈ. ಬಾಯಲ್ಲಿ ನೀರು ಇರುವಂಥ ಚಿಕನ್ ಫ್ರೈ ಹೇಗೆ ಮಾಡೋದಂತ ನೋಡ್ತೀನಿ. 10 ನಿಮಿಷದಲ್ಲಿ ರೆಡಿ ಆಗ್ತೈತೆ. ತುಂಬ ಅಂದರೆ ತುಂಬ ಟೇಸ್ಟಾಗಿರ್ತೈತೆ. ನೀವು ಕೂಡ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿ ಮಸಾಲೆ ರುಬ್ಬಂಗಿಲ್ಲ, ಗ್ರೈಂಡ್ ಮಾಡ್ಕೊಳಂಗಿಲ್ಲ. ಆರಾಮಾಗಿ ಪೇಸ್ಟಿಂದನೇ, ಪೌಡರ್ಸಿಂದನೇ ಆರಾಮಾಗಿ ಒಂದು 10 ನಿಮಿಷದಲ್ಲಿ ಚಿಕನ್ ಫ್ರೈ ಮಾಡ್ಬೋದು. ಇವಾಗ ನಾನು ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊತೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ. ಇದು ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಬಾಯಲ್ಲಿ ನೀರು ಇರುತ್ತೈತೆ. ಈ ಥರ ಮಾಡಿ ಒಂದ್ಸರಿ ನೀವು ಟೇಸ್ಟ್ ಮಾಡ್ತಾಯಿದ್ರೆ ಇನ್ನೊಂದು ಸರಿ ತಿನ್ಬೋದು ಅಂತ ಅನ್ನಿಸ್ತಾ ಇರ್ತದೆ. ಮೊದಲಿಗೆ ನಾನು ಇಲ್ಲಿ ಸ್ಟವ್ ಹಚ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಒಂದು ಸ್ವಲ್ಪ ಕಾಯಿಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕಾದಿದ ನಂತರ ಏನೇನೆಲ್ಲ ಆ್ಯಡ್ ಮಾಡ್ಕೊತೀನಿ. ಇದು ಕ್ವಿಕ್ಕಾಗಿ ಮಾಡ್ಕೊಳೋ ಅಂಥ ರೆಸಿಪಿ. ಆಲ್ಮೋಸ್ಟ್ ಬ್ಯಾಚುಲರ್ಸ್ ಕೂಡ ಈ ರೆಸಿಪಿ ಟ್ರೈ ಮಾಡ್ಬೋದು. ತುಂಬ ಈಸಿ, ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು. ಮೊದಲು ನಾನು ಇವಾಗ ಪ್ಯಾನ್ ಕಾದಿದ್ದಾದ್ಮೇಲೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದ್ದಾದ್ಮೇಲೆ ಇವಾಗ ನಾನು ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ಕೊತೀನಿ. ಎಣ್ಣೆ ಕಾದಿದೆ. ಆಲ್ಮೋಸ್ಟು ಕರಿಬೇವು ಆ್ಯಡ್ ಮಾಡ್ಕೊತೀನಿ. ಅದಾದ ನಂತರ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೊತೀನಿ. ಸಣ್ಣಗೆ ಸ್ಲೈಸಾಗಿ ಹಚ್ಚಿರೋಂಥ ಈರುಳ್ಳಿ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಒಂದು ಸ್ವಲ್ಪ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಇವಾಗ ನಾನು ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಟೊಮೊಟೊ, ಫಾರಮ್ ಟೊಮೊಟೊ ಹಾಕಿದ್ದೀನಿ. ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದ ನಂತರ ಇವಾಗ ಪುದೀನ ಆ್ಯಡ್ ಮಾಡ್ಕೊತೀನಿ. ಅದಾದ ನಂತರ ತುಂಬ ಈಸಿ, 10 ನಿಮಿಷದಲ್ಲಿ ಆಗ್ಬಿಡ್ತೈತೆ. ಒಳ್ಳೆ ಟೇಸ್ಟ್ ಕೊಡ್ತೈತೆ ಚಿಕನ್ ರೆಸಿಪಿ. ನನಗಂತೂ ತುಂಬ ಇಷ್ಟ. ಅದಾದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನಾನಿವಾಗ ಒಂದು ಅರ್ಧ kg ಚಿಕನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆಗೂ ಮತ್ತು ಚಿಕನ್ ಫ್ರೈಗೆ ಒಳ್ಳೆ ಕಾಂಬಿನೇಷನ್. ರೈಸ್ಗೂ, ಚಪಾತಿಗೂ, ಪೂರಿಗೂ, ಗೀ ರೈಸ್ಗೆ ಎಲ್ಲದಕ್ಕೂ ಟೇಸ್ಟಾಗಿರ್ತೈತೆ ಕಾಂಬಿನೇಷನು. ನಾನು ಮುದ್ದೆ ಮಾಡ್ಕೊತಿದ್ದೀನಿ. ನಮ್ಮ ಮನೇಲಿ ಯಾವಾಗಲೂ ಆಲ್ಮೋಸ್ಟ್ ಮುದ್ದೆನೇ ಬೇಕು. ನೋಡ್ತಾ ಇರ್ಬೋದು. ಅರ್ಧ kg ಚಿಕನ್ನು ಇವಾಗ ತೊಳೆದು ಇಟ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡೆ. ಇವಾಗ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಒಂದು 5 ನಿಮಿಷ. ಯಾವುದೇ ರೀತಿ ಮಸಾಲೆ ನಾನು ಗ್ರೈಂಡ್ ಮಾಡ್ಕೊಂಡಿಲ್ಲ, ಹಂಗೆ ಪೌಡರ್ಸ್ ಆ್ಯಡ್ ಮಾಡ್ಕೊತೀನಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇವಾಗ ನಾನು ಒಂದು ಸ್ವಲ್ಪ ಮಸಾಲೆಗಳು ಆ್ಯಡ್ ಮಾಡ್ತೀನಿ. ಏನೇನು ಮಸಾಲೆ ಅಂತ ಆಲ್ರೆಡಿ ನಾನು ಇವಾಗ ಕಟ್ ಮಾಡ್ಕೊಂಡಿರೋಂಥ ಐಟಮ್ಸ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಬರೀ ಪೌಡರ್ಸ್ ಅಷ್ಟೇ ಆ್ಯಡ್ ಮಾಡ್ಕೊತೀನಿ. ಇವಾಗ ನಾನು ತಗೊಂಡಿರೋದು ಬಂದು ಚಿಲ್ಲಿ ಪೌಡರು. ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತೀನಿ. ನಾನು ಇಷ್ಟೇ ಹಾಕ್ಕೊತೀನಿ, ನಾನು ಅಂದಾಜು ಮೇಲೆ ಹಾಕ್ಕೊತೀನಿ. ನಿಮ್ಗೆ ಯಾವ ಥರ ಖಾರ ಬೇಕೋ ಆ ಥರ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಚಿಕನ್ ಮಸಾಲ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಒಂದೂವರೆ ಸ್ಪೂನ್ ಆಗೋಷ್ಟು. ಅದಾದಮೇಲೆ ನಾನಿವಾಗ ಮನೇಲೇ ಮಾಡಿರುವಂಥ ಧನಿಯಾ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಪುಡಿ ಯಾವ ಥರ ಮಾಡೋದು ಅಂತ ಆಲ್ಮೋಸ್ಟ್ ನಾನು ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗೆ ನೀವು ಕೂಡ ಒಂದ್ಸರಿ ಮನೆಯಲ್ಲೇ ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಮಾಡ್ಕೊಳ್ಳಿ. ಧನಿಯಾ ಪುಡಿ ಆ್ಯಡ್ ಆಗಿದ ತಕ್ಷಣ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತೀನಿ ಕಲರ್ಗಂತ. ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಆಗಲಿ.
ಫ್ರೈ ಆಗಿದ ನಂತರ ಕರೆಂಟ್ ಇದ್ದಿಲ್ಲ, ಇವಾಗ ಕರೆಂಟ್ ಬಂತು. ಒಂದು ಸ್ವಲ್ಪ ಇದಾಗ್ತಾಯಿತ್ತು, ಆವಾಗ ಚೆನ್ನಾಗಿ ಕ್ಲಿಯರ್ ಆಗಿರಲಿಲ್ಲ. ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ಫ್ರೈ ಆಗಿದ್ದಾದಮೇಲೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತೀನಿ. ಆಲ್ಮೋಸ್ಟ್ ರೆಡಿ ಆಯಿತು. ಒಂದು ಕಡೆ ಮುದ್ದೆ ಬೇಯಕ್ಕೆ ಇಟ್ಟಿದ್ದೀನಿ ತೊಳೆಸ್ಬಿಟ್ಟು. ಇನ್ನು ನಾನು ಮುದ್ದೆ ಮಾಡೋಷ್ಟರೊಳಗೆ ಚಿಕನ್ ಫ್ರೈ ರೆಡಿಯಾಗಿರ್ತದೆ. ಒಂದು 5 ನಿಮಿಷ ಬಾಯ್ಲ್ ಆಗಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ಬಾಯ್ಲ್ ಆಗಿದ್ಮೇಲೆ ಈ ಥರ ಇರ್ತೈತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಬೋದು. ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿ ಕೊಟ್ಬಿಟ್ಟು ಇನ್ನೊಂದು 2 ನಿಮಿಷ ಕುದಿಯಕ್ಕೆ ಬಿಡಬೇಕು. ನನಗಂದ್ರೂ ತುಂಬ ಅಂದರೆ ತುಂಬಾ ಇಷ್ಟ. ಈ ಮಳೆಗಾಲದಲ್ಲಂತೂ ಚಿಕನ್ ಫ್ರೈ ಸಖತ್ತಾಗಿರ್ತೈತೆ. ಈ ಥರ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಚಿಕನ್ ಫ್ರೈ ಇಷ್ಟ ಅವರೆಲ್ಲರೂ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ ಪ್ಲೀಸ್. ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆಲ್ಮೋಸ್ಟ್ ಚಿಕನ್ ಫ್ರೈ ರೆಡಿ ಆಯಿತು. ಕುದೀತಾ ಇದೆ, ಬಾಯಲ್ಲಿ ನೀರು ಊರ್ತಾ ಇದೆ. ಫೈನಲಿ ರೆಡಿ ಆಗೋಯ್ತು. ಇನ್ನು ಮುದ್ದೆ ಮಾಡಬೇಕಷ್ಟೇ ಬಾಕಿ ಇರೋದು. ಹೆಂಗಿದೆ ನೋಡಿ. ನೋಡ್ತಾ ಬಾಯಲ್ಲಿ ನೀರು ಊರ್ತೈತೆ. ಅದಾದ ನಂತರ ಇವಾಗ ಮುದ್ದೆ ತೊಳಸ್ಬೇಕು. ನಾನು ಮುದ್ದೆ ತೊಳಸ್ಕೊತಾ ಇದ್ದೀನಿ. ನಾನಿಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಬೆಳಗ್ಗೆ ನೈಟು ಮುದ್ದೆ ಇರಬೇಕು, ಮಧ್ಯಾಹ್ನ ರೈಸು. ಯಾಕಂದರೆ ನಮ್ಮ ಮನೇಲಿ ರೂಢಿ ಆಗಿಬಿಟ್ಟಿರ್ತೈತೆ ನಮಗೆ ಮುದ್ದೆ. ನಮ್ಮ ಕಡೆ ಸ್ಪೆಷಲ್ ಮುದ್ದೆ ಅಂತಲೇ. ನಮ್ಮ ಡೈಲಿ ರೂಟೀನಲ್ಲಿ 1 ಟೈಮ್ ಇಲ್ಲ 2 ಟೈಮು ಮುದ್ದೆ ಜೊತೆ ಊಟ ಇದ್ದೇ ಇರ್ತೈತೆ. ನಮ್ಮ ಮನೆಯಲ್ಲಿ ಮುದ್ದೆ ಮತ್ತು ಚಿಕನ್ ಫ್ರೈ ಇವತ್ತು ಹೆಂಗಿತ್ತು ಅಂತ ಕಾಂಬಿನೇಷನ್ ಹೇಳ್ತೀನಿ. ಮುದ್ದೆ ಈ ಥರ ತೊಳಸ್ಕೊಂಡು ಬೇಗ ಬ್ಯಾಟಿಂಗ್ ಮಾಡಬೇಕು. ನನಗಂತೂ ಬೇಗ ಊಟ ಮಾಡಬೇಕು ಅಂತ ಅನ್ನಿಸ್ತೈತೆ. ನೀವು ಕೂಡ ಈ ಥರ ನೋಡಿ. ಮುದ್ದೆ ಮಾಡೋದು ಕೂಡ ನಾನು ಆಲ್ಮೋಸ್ಟ್ ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ. ಈ ಥರ ಮುದ್ದೆ ಮಾಡ್ಕೊತೀನಿ ನಾನು. ಹಳ್ಳಿ ಕಾಲದಲ್ಲಿ ನಮ್ಮ ಊರುಗಳಲ್ಲಿ ಕಲ್ಲಿದೆ, ಕಲ್ಲ ಮೇಲೆ ಮಾಡ್ಕೊಳೋದು. ಇವಾಗ ನಾನು ಇಲ್ಲಿ ಕಲ್ಲಿಲ್ಲ, ತಟ್ಟೆಯಲ್ಲೇ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಮುದ್ದೆ ಆಯಿತು ಆಲ್ಮೋಸ್ಟ್. ಈ ರೆಸಿಪಿ ಜೊತೆ 1 ಮುದ್ದೆ ಅಲ್ಲ 2 ಮುದ್ದೆ ಆದರೂ ತಿನ್ಬೋದು. ಚಿಕನ್ ರೆಸಿಪಿ ತಿಂದಿರೋರು ಕೂಡ ಈ ರೆಸಿಪಿ ಮಾಡ್ಕೊಂಡು ಇನ್ನೊಂದು ಸರಿ ಅಂತ ತಿನ್ಬೋದು. 1 ಮುದ್ದೆ ತಿನ್ನೋರು 2 ಮುದ್ದೆ ತಿನ್ನೋಕೆ ಟ್ರೈ ಮಾಡ್ತಾರೆ. ಆ ಥರ ಐತೆ ರೆಸಿಪಿ ಮಾತ್ರ. ನೋಡ್ತಾ ಇರ್ಬೋದು ರಾಗಿ ಮುದ್ದೆ. ಇದೆಲ್ಲ ಕಲ್ತಿರಬೇಕು. ನಾನು ಆಲ್ಮೋಸ್ಟ್ 3ನೇ ಕ್ಲಾಸಲ್ಲೇ ಮುದ್ದೆ ಮಾಡೋದು ಕಲ್ತಿದ್ದೆ ನಾನು. ಫುಲ್ ರೆಡಿ ಆಯಿತು. ಚಿಕನ್ ಫ್ರೈ ಮತ್ತು ಮುದ್ದೆ ಕಾಂಬಿನೇಷನ್ನು ಸಖತ್ತಾಗೈತೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.